ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾವಾಗಲೂ ನಮ್ಮ ಬರ್ತಡೇ ನಾವು ಮಾಡೋ ಫಂಕ್ಷನ್ ವ್ಲಾಗ್ಗಳೇ ಶೇರ್ ಮಾಡ್ತಿರ್ತೀವಿ. ಬನ್ನಿ, ಅಮೆರಿಕನ್ಸ್ ಯಾವ ರೀತಿ ಮಕ್ಕಳಿಗೆ ಬರ್ತಡೇ ಪಾರ್ಟಿ ಮಾಡ್ತಾರೆ ನೋಡೋಣ. ನನ್ನ ದೊಡ್ಡ ಮಗಳು ಸ್ಕೂಲ್ ಫ್ರೆಂಡ್ ಬರ್ತಡೇ ಪಾರ್ಟಿಗೆ ಹೋಗ್ತಾ ಇದ್ವಿ. ವಾಚ್ ಇಷ್ಟ ಅಂತ ಹೇಳಿದ್ಲಂತೆ, ಅದನ್ನ ಗಿಫ್ಟ್ ಆಗಿ ತಗೊಂಡಿದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕನ್ಸ್ ತುಂಬಾನೇ ಟೈಮ್ಗೆ ವ್ಯಾಲ್ಯೂ ಕೊಡ್ತಾರೆ. ಯಾವಾಗಲೂ ಪ್ರೀ ಪ್ಲಾನ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್, ಫೆಬ್ರವರಿ ಮಂತ್ ಅಲ್ಲಿ ಏನೇನ್ ಮಾಡಬೇಕು ಅಂತ ಜಾನ್ವರಿ ಮಂತ್ ಎಂಡ್ ಅಲ್ಲೇ ಲಿಸ್ಟ್ ಮಾಡಿ ಬರ್ತಿಟ್ಕೊಂಡಿರ್ತಾರೆ. ಬರ್ತಡೇ ಇದ್ದಿದ್ದು ಜಾನ್ವರಿ 18th. ಜಾನ್ವರಿ ಫಸ್ಟ್ ವೀಕಲ್ಲೇ ಬರ್ತಡೇ ಪಾರ್ಟಿಗೆ ಇನ್ವಿಟೇಷನ್ ಕಾರ್ಡ್ ಕಳಿಸಿರ್ತಾರೆ. ಅದರಲ್ಲಿ ಯಾವ ಪ್ಲೇಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಯಾವ ದಿನ, ಎಷ್ಟೊತ್ತಿಂದ ಎಷ್ಟೊತ್ತಿಗೆ, 4 to 6 ಅಂದರೆ ಎಕ್ಸಾಕ್ಟ್ ಆಗಿ 4ಗೆ ಸ್ಟಾರ್ಟ್ ಆಗಿ 5ಗೆ ಕೇಕ್ ಕಟ್ ಮಾಡಿ 6ಗೆ ಪಾರ್ಟಿ ಎಂಡ್ ಮಾಡಿದ್ರು. ಇದ್ರ ಜೊತೆಗೆ ಕಾರ್ಡಲ್ಲಿ ಪೇರೆಂಟ್ಸ್ ನಂಬರ್ ಮೆನ್ಷನ್ ಮಾಡಿರ್ತಾರೆ. ನಾವು ಫಸ್ಟ್ ಬರ್ತಡೇ ಪಾರ್ಟಿಗೆ ಬರ್ತಿದ್ದೀವ, ಎಷ್ಟು ಜನ ಬರ್ತೀವಿ ಎಲ್ಲಾನು ಅವ್ರಿಗೆ ಮೆಸೇಜ್ ಮಾಡಿ ಅಪ್ಡೇಟ್ ಮಾಡಬೇಕು. ಥರ ಬೆಸ್ಟ್ ಐಡಿಯಾ, ಯಾಕಂದರೆ ಫುಡ್ ಕೂಡ ವೇಸ್ಟ್ ಆಗಲ್ಲ. ಎಷ್ಟು ಜನ ಬರ್ತಾರೆ, ಎಷ್ಟು ತರಿಸ್ಬೇಕು ಅನ್ನೋ ಒಂದು ಐಡಿಯಾ ಕೂಡ ಬರುತ್ತೆ. ಇವತ್ತು ಅಕ್ಕ ತಂಗಿ ಇಬ್ರದ್ದು ಒಟ್ಟಿಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. 10 ಮತ್ತು 7 ವರ್ಷದ ಹುಡುಗಿದು. ಎಷ್ಟು ಸಿಂಪಲ್ ಅಲ್ವಾ? ಇನ್ನೊಂದು ಮೇನ್ ಪಾಯಿಂಟ್ ಹೇಳಲೇಬೇಕು. ಇವರು ನಮ್ಮ ಥರ ಮನೆಯಲ್ಲಿ ಪಾರ್ಟಿ ಮಾಡಿ ಇನ್ವೈಟ್ ಮಾಡಲ್ಲ. ಎಲ್ಲರೂ ಈ ಥರ ಗೇಮ್ ಸೆಂಟರ್ಗಳಲ್ಲಿ ಪಾರ್ಟಿ ಮಾಡ್ತಾರೆ. ಇದು ಜಿಮ್ನಾಸ್ಟಿಕ್ ಸೆಂಟರ್. ಇವರು ಮನೆಗೆ ಇನ್ವೈಟ್ ಮಾಡೋದು ಬರೀ ಫ್ಯಾಮಿಲಿ ಅಂಡ್ ಕ್ಲೋಸ್ ಫ್ರೆಂಡ್ಸ್ ಮಾತ್ರ ಗೆಟ್ ಟುಗೆದರ್ ತರ ಮಾಡ್ತಾರೆ. ಇನ್ನು ಬರ್ತಡೇ ಪಾರ್ಟಿ ಅಂತ ಹೇಳ್ಬಿಟ್ಟು ಗ್ರ್ಯಾಂಡ್ ಆಗೇನ್ ರೆಡಿ ಆಗಿರಲಿಲ್ಲ. ಗ್ರ್ಯಾಂಡ್ ಕೇಕ್ ಕೂಡ ಇರಲಿಲ್ಲ. ಪಿಜ್ಜಾ ಮತ್ತೆ ಕಪ್ ಕೇಕ್ಸ್ ಅಂಡ್ ಫ್ರೂಟ್ ಜ್ಯೂಸ್ ಅಷ್ಟೇ. ಕಪ್ ಕೇಕ್ ಮೇಲೆ 10 and 7 years ನಂಬರ್ದು ಕ್ಯಾಂಡಲ್ ಇಟ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು. ಎಷ್ಟು ಸಿಂಪಲ್ ಆದ್ರೂ ಮಕ್ಕಳಿಗೆ ಈ ತರನೇ ಇಷ್ಟ ಆಗುತ್ತೆ. ಇನ್ನು ಮಕ್ಕಳಂತೂ ಪಾರ್ಟಿನಲ್ಲಿ ತಿಂದಿದ್ರು. ಆ ಸ್ಮೆಲ್ಗೆ ತಿನ್ಬೇಕು ಅನ್ಸಿ ನಾವು ಡಾಮಿನೋಸ್ ಇಂದ ಪಿಜ್ಜಾ ತರಿಸಿ ತಿಂದಿದ್ದಾಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.